ನಮಸ್ಕಾರ ವೀಕ್ಷಕರೇ, M2 ನ್ಯೂಸ್ ಚಾನೆಲ್ಗೆ ಸ್ವಾಗತ. ಸಾರಾಯಿ ಮಾರಾಟ ಬಂದ್ ಮಾಡಬೇಕು, ಇಲ್ಲಾದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡುತ್ತೇವೆ. ಕೋಟ್ ಗ್ರಾಮದ ಮಹಿಳೆಯರು ಗ್ರಾಮದಲ್ಲಿ ಸಾರಾಯಿ ಬಂದ್ ಮಾಡುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಿದರು. ಗ್ರಾಮದಲ್ಲಿ ಶಾಲೆಗೆ ಹೋಗುವ ಮಕ್ಕಳು ಸಾರಾಯಿ ಕುಡಿದು ಸಾಯುತ್ತಿದ್ದಾರೆ. ಈ ಭಾಗದ ಗ್ರಾಮಗಳಲ್ಲಿ ಸಾರಾಯಿ ಮಾರಾಟ ಬಂದ್ ಮಾಡಿ ಎಂದು ಅಳುತ್ತಿರುವ ಮಹಿಳೆ ಮಂಜುಳಾ ನಾಯಕ್, ಇಂದುಬಾಯಿ ನಾಯಕ್, ಶೋಭಾ ನಾಯಕ್, ಸರೋಜಾ ನಾಯಕ್, ವಿಮಲ್ ಭಾಮನೆ, ಲಕ್ಷ್ಮೀ ನಾಯಕ್, ರಂಜನ್ ಪ್ರಧಾನ್, ಶೋಭಾ ತಬರೆ ಮಾತನಾಡಿ, ಹುಕ್ಕೇರಿ ತಾಲೂಕಿನ ಕೋಟ್ ಹಾಗೂ ಅತ್ತಿಹಾಳ್ ಗ್ರಾಮದ 5 ಕಿರಾಣಿ ಅಂಗಡಿ ಸೇರಿದಂತೆ ಇನ್ನೂ ವಿವಿಧ ಅಂಗಡಿಗಳಲ್ಲಿ ಮದ್ಯಪಾನ ಬಹಿರಂಗವಾಗಿ ಮಾರಾಟ ಮಾಡುತ್ತಿದ್ದಾರೆ. ನಮ್ಮ ಮನೆಯವರು ಅಲ್ಲದೆ 8ನೇ 9ನೇ ತರಗತಿಯಲ್ಲಿ ಓದುತ್ತಿರುವ ನಮ್ಮ ಮಕ್ಕಳು ಮದ್ಯಪಾನ ಮಾಡುತ್ತಿದ್ದಾರೆ. ಮದ್ಯಪಾನ ಮಾಡುವುದರಿಂದ ಗಂಡರು ದುಡಿದ ಹಣವನ್ನೆಲ್ಲ ಮದ್ಯಪಾನಕ್ಕೆ ಹಾಕುತ್ತಾರೆ. ಮನೆಯಲ್ಲಿ ಹೆಂಡರು ಮಕ್ಕಳು ಹಾಗೂ ತಾಯಂದಿರಿಗೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡುತ್ತಾರೆ. ದುಡಿದ ಹಣವನ್ನು ಹಾಗೂ ಮನೆಯಲ್ಲಿರುವ ಸಾಮಾನುಗಳನ್ನು ಮಾರಾಟ ಮಾಡಿ ಮದ್ಯ ಕುಡಿಯುವುದರಿಂದ ಸಂಸಾರ ಬೀದಿಗೆ ಬರುತ್ತಿದೆ. ಅಂಗಡಿಯಲ್ಲಿ ಕಾನೂನು ಬಾಹಿರವಾಗಿ ಮದ್ಯ ಮಾರಾಟ ಮಾಡುವುದರಿಂದ ದುಡಿದ ಬಂದ ಹಣವನ್ನೆಲ್ಲ ಮದ್ಯಪಾನಕ್ಕೆ ಸುರಿಯುತ್ತಿದ್ದಾರೆ. ತಕ್ಷಣ ಸಂಪೂರ್ಣವಾಗಿ ಮದ್ಯದ ಅಂಗಡಿಗಳನ್ನು ಬಂದು ಮಾಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀ ಸುಭಾಷ್ ನಾಯಕ್ ಮಾತನಾಡಿ, ಈ ಗ್ರಾಮದಲ್ಲಿ 4 ತಿಂಗಳ ಹಿಂದೆ ಸರ್ ಎಲ್ಲ ಬುಕಾರೆ ಆಫೀಸ್ಗಳಾಗಲಿ ಎಲ್ಲ ಪಂಚಾಯತಿ ಮೆಂಬರ್ಸ್ಗಾಗಲಿ ಎಲ್ಲರಿಗೂ ನೋಟಿಸ್ ಹೋಗಿ ಸರ್ ಸಾರಾಯಿದ್ರಿ ಎಲ್ಲರೂ ಅವತ್ತಿಂದ ನೋಡಿದ್ರು. ನಾವು ಎಲ್ಲರಿಗೂ ಪಂಚಾಯತಿ ಮೆಂಬರು ನಮ್ಮ ಮೆಂಬರ್ಸ್ ಆಗಿದ್ದಾರೆ ಸರ್ ಸಾರಾಯಿ ಬರೋರ್ರಿ ಎಲ್ಲರಿಗೂ ಎಲ್ಲರಿಗೂ ಹೇಳಿದ್ರು ಸರ್ ನೋಡ್ರಿ. ಮತ್ತು ದಿನ ಹೆಣ್ಮಕ್ಳು ಬಂದ್ರಿ ನಮ್ಮ ಮನೆ ಮುಂದೆ ಕೊಂಡೋದ್ರಿ ಇದಾ ಮಾಡಿದ್ರಿ. ಪಾಪ ನಮ್ಮ ಊರಾಗ ಸಣ್ಣ ಮಕ್ಕಳು ಸರ್ ಸಾರಾಯಿ ಕುಡಿಯತ್ತವ್ರಿ ಸರ್. ಭಾಳ ಸಮಸ್ಯೆ ಐತ್ರಿ ಸರ್. ಮತ್ತು ಸಾರಾಯಿ ರೀ ಸಾರಾಯಿ ಮಾರೋದ್ರಿ ಸಾವುಕಾರ ಹೆಸರು ಕೆಡ್ಸೋದ್ರಿ. ಸಾವುಕಾರದ್ರ ಅವ್ರದ್ದು ಇವ್ರು ಇರ್ತಾರೆ ನೋಡ್ರಿ ಅವ್ರಿ ಅವ್ರದ್ದು ಮನೆ ಅವ್ರನ್ನ ಬಿಡ್ಸ್ಕೊಂಡ್ ಬರೋದ್ರಿ ಇದನ್ನ ಮಾಡಿದ್ರೆ ಪೊಲೀಸ್ ತನಕ ಹೋಗ್ತಾರೆ ಸರ್. ಈ ಮೈನ್ ಸೋಮವಾರ ಆದೊಂದು ಘಟನೆ ಐತ್ರಿ ಸರ್. ಸೋಮವಾರ ದಿವಸ ಹೋದಾರ 8 ಬಾರ್ ಸೆರೆ ತೊಗೊಂಡು ಹೋಗಿದಾರ್ರಿ. ಏನಾಗೈತಿ ಗೊತ್ತಿಲ್ಲ ಸರ್. ಬೀಟ್ ಸರ್ ಫೋನ್ ಮಾಡೋಣ ಏನು ಹೇಳ್ತಾರೆ, ಬೀಟ್ ಸರ್ ರೀ ನಮ್ಗೆ ಮೇಡಮ್ ನಿಮ್ಗಳ ನಾವು ಪರ್ಸನಲ್ ಮಾತಾಡ್ತಾವ ಅಂತಾರೆ ಸರ್. ಏನು ಕೇಳಿದ್ರಿ, ಹೆಂಗೆ ಬಿಟ್ರಿ, ಏನು ಓದ್ರಿ, ಏನು ಮಾಡ್ರಿ, ವಿಷಯ ಏನು ಕೇಳಿ ಹೇಳಾಕ್ತಾರ ಸರ್. ಅವ್ರ ಹೆಸರು ನಾಗನವ್ರು ಸರ್. ನಾಗನವ್ರು ಸರ್ ಈಗ ನಾವು ಫೋನ್ ಹಚ್ಚಿನ್ರಿ ಸರ್. ಏನಾಯ್ತು ವಿಷಯ ರೀ ಹಿಂಗೆ ಆಗೈತ್ರಿ ನಮ್ಮ ಊರಾಗ ಈ ಸಮಸ್ಯೆ ಐತಿ ಐತ್ರಿ. ಮತ್ತು ನಾವು ಸರ್ ಮಾರಾರಿಗೂ ವಿಷಯವಾಗಿ ಹೇಳಿದ್ರು, ಕಾಲ್ ಮಾಡಿದ್ರು ನಾವು ರೀ ಅವ್ರಿಗೂ ವಿಷಯ ಹೇಳಿದ್ರು. ನಾವು ಮಾರಬೇಡ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರು ಅವ್ರು ನಾವು ಪರ್ಸನಲ್ ಆಗಿ ಹೇಳಿದ್ರು ಸರ್. ಹಿಂಗೆ ನಮಗೆಲ್ಲ ಸಮಸ್ಯೆ ಬರತ್ತಾವ ಊರ ಮಂದಿಗೆಲ್ಲ ಹಿಂಗೆಲ್ಲ ಬಂದ್ ಮಾಡ್ರಿ ಹೇಳಿದ್ರು. ಅವರು ಯಾರು ಗಮನಕ್ಕೆ ತೋರಣಿಲ್ರಿ. ನಮ್ಮ ಹಳಿ ಪಿ ಡಿ ಒ ಸರ್ ಅವ್ರಿಗೂ ಎಲ್ಲರಿಗೂ ನೋಟಿಸ್, ಹಳಿ ಮಾಜಿ ಮೆಂಬರ್ಗಳು ಅಧ್ಯಕ್ಷಗಳು ಎಲ್ಲರಿಗೂ ನೋಟಿಸ್ ಬಂದಿತ್ತು ಸರ್. ಯಾರೋ ಒಬ್ರು ಗಮನಕ್ಕೆ ತೋರಣ ಸರ್. ಬಿ ಹೆಂಗಸೆಲ್ಲ ಬಂದು ನಮ್ಮ ಮನೆ ಮುಂದೆ ಮಾಡ್ತಾರೆ ಸರ್. ಮತ್ತು ಇದ್ರಾಗ ಸಾಕಾರ ಜಾರಕಿಹೊಳಿ ಸಾಕಾರ ಹೆಸರ್ಲ ಕೆಸತ್ತಾರೆ ಸರ್. ಇವರು ಆಪ್ ಸಹಾಯಕರು ಇರ್ತಾರಲ್ಲ ಸರ್, ಅವರೆಲ್ಲ ಇದಾಗ ಮಾಡತ್ತಾರ್ರಿ. ಅವ್ರನ್ನ ಬಿಡ್ಸ್ಕೊಂಬರ್ತಾರ್ರಿ ಮುಂದೆ ಹೋಗ್ರಿ. ಪಾಪ ಸಾಕಾರ ಅವ್ರಿಗೆ ಹೆಸರ್ಲ ಕೆಡ್ಸ್ಬಿಡತ್ತಾರ್ರಿ. ಮತ್ತು ಇವ್ರು ಅಂತಾರೆ ಓಟ್ ಕೇಳಕ್ಕೆ ಹೋದ್ರೆ ಇವ್ರು ಅಂತಾರ್ರಿ ಸಾವುಕಾರಗಳು ಹಿಂಗೆಲ್ಲ ಮಾಡತ್ತಾರ್ರಿ. ಪ್ರತಿಯೊಂದು 4-5 ನಮ್ಮ ಊರಾಗ ಸರ್ 5 ಅಂಗಡಿಯಾಗ ಸಾರಾಯಿ ಮಾಡ್ತಾರೆ ಸರ್. ಮತ್ತು ಅತ್ಯಾರದಾಗ ಒಂದು ಕಡೆ ಮಾಡ್ತಾರೆ ಸರ್. ಎಲ್ಲ ಕಡೆ ಬಂದ್ ಆಗಬೇಕಾಗಿ ಸರ್. ಈ ಸಂದರ್ಭದಲ್ಲಿ ಚಾಂಗೂನ್ ಆಳಮನೆ, ಲಕ್ಷ್ಮೀ ಭಜಂತ್ರಿ, ಗೌರಿ ಕಾಂಬಳೆ, ಸುತಾರ್ ಆರತಿ, ಗೋಪಾಬಾಯಿ, ಕವಿತಾ ಮದ್ನಾಳ್ ಸೇರಿದಂತೆ ಗ್ರಾಮದ ಮಹಿಳೆಯರು ಉಪಸ್ಥಿತರಿದ್ದರು. ಮಗ ಎಡಿ ಬಿದ್ದ ಜಾಗಕ್ಕೆ 8 ದಿವಸ ಹೋಗಿ ಅಡ್ಮಿಟ್ ಮಾಡಿದ್ರು. ಬದುಕಲಿಲ್ರಿ ನನ್ನ ಮಗ. ಅವನು ಟೆನ್ಷನ್ ತಗೊಂಡು ನನ್ನ ಗಂಡ ಸತ್ತಾನ್ರಿ. ಒಂದು 7 ದಿವ್ಸನ್ಯಾಗ ನನ್ನ ಗಂಡ ನನ್ನ ಮಗ ಸತ್ತಾನ್ರಿ. ನಾವು ಯಾರು ಕೂಡ ಜಗಳ ಮಾಡ್ಬೇಕು. ಈಗ ನಮ್ಮ ಮನ್ಯಾಗ ಒಂದು ಗಂಡ ಹುಡುಗ ಅಂದ್ರೆ ಅವ ಒಬ್ಬ ಕುಡಿದು ಬಿದ್ದಾನ ನೋಡೋಗ್ರಿ. ಈಗ ಸದ್ಯ ಈಗ ಅವ ಸಣ್ಣ ಮಗ ಈಗ ಅವ ಕುಡಿದ ಕೇಸಿಂದ ಅಡ್ಡು ಬಿದ್ದಾನು. ಈಗ ನೋಡಿ ಎಬ್ಸಾಕ್ ಹೋದ್ರ ಅವ ಹೇಳಂಗಿಲ್ಲ ಏನಿಲ್ಲ. ಅಲ್ಲಿ ಮಜ್ಜಿಗೆ ಇಲ್ಲಿ ಮಜ್ಜಿಗೆ ತಗೊಂಡು ಬಂದ ಕೇಸಿಂದ ಸಾಕತ್ತೇವ್ರಿ. ನಾವು ಏನ್ ಮಾಡ್ಬೇಕ್ರಿ ಇಂಥ ಸೆರೆ ಮನಿ ಖಾಲಿ ಮಾಡಿಬಿಟ್ಟಿದಾರ್ರಿ ಈ ಸೆರೆದ ಅಂಗಡಿಯಾರ ನಮ್ಮದು. For more updates, please subscribe M2 News channel.